ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಈ ದಿನದಂದು ಕಾಣಿಕೆ ಧೂಪದ ವರ್ಗಗಳು ಎಂಬ ವಾಕ್ಯವನ್ನು ನಾವು ಧ್ಯಾನಿಸ್ತಾ ಇದ್ದೀವಿ. ಅದಕ್ಕೂ ಮುಂಚೆ ಚಿಕ್ಕ ಪ್ರಾರ್ಥನೆ. ಪ್ರೀತಿ ಸ್ವರೂಪನಾಗಿರುವ ತಂದೆಯಾದ ದೇವರೇ, ನಿಮಗೆ ಕೋಟಿ ಕೋಟಿ ಸ್ತೋತ್ರ. ಕಾಣಿಕೆ ವರ್ಗದ ಧೂಪಗಳು ಎಂಬ ವಾಕ್ಯವನ್ನು ಧ್ಯಾನಿಸುವಾಗ ನಿನ್ನ ಮಕ್ಕಳ ಸಂಗಡ ನೀನಿದ್ದು ಆಶೀರ್ವಾದ ಮಾಡಬೇಕಾಗಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ ತಂದೆ. ಆಮೇಲೆ ಕಾಣಿಕೆ ಧೂಪದ ವರ್ಗಗಳು. ಮತ್ತಾಯ 2:11 ವಾಕ್ಯ, ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿ ತಮ್ಮ ಗಂಟುಗಳನ್ನು ಬಿಚ್ಚಿ ಅದಕ್ಕೆ ಚಿನ್ನ, ಧೂಪ, ರಕ್ತಬೋಳಗಳನ್ನು ಕಾಣಿಕೆಯಾಗಿ ಕೊಟ್ಟರು. ಯೇಸು ಸ್ವಾಮಿಗೆ ಜಯಿಸರು ಕಾಣಿಕೆಯಾಗಿ ಧೂಪ ವರ್ಗಗಳನ್ನು ಅರ್ಪಿಸಿದರು. ಧೂಪ ವರ್ಗವು ಯೇಸು ಸ್ವಾಮಿಯ ಯಾಜಕೋದ್ಯೋಗವನ್ನು ಪ್ರಕಟಿಸುತ್ತದೆ. ಪವಿತ್ರ ಸ್ಥಳದಲ್ಲಿ ನಿಲ್ಲುವ ಯಾಜಕನು ಚಿನ್ನದ ಧೂಪವೇದಿಯ ಮೇಲೆ ಪರಿಮಳ ದ್ರವ್ಯಗಳ ಧೂಪಗಳನ್ನು ಹಾಕುವಾಗ ಆ ಪರಿಮಳವು ಕರ್ತನ ಸನ್ನಿಧಿಯಲ್ಲಿ ಸುವಾಸನೆಯನ್ನು ಬೀರುತ್ತಿದ್ದಿತು. ಧೂಪವು ಪ್ರಾರ್ಥನೆಗೆ ಗುರುತು. ಕ್ರಿಸ್ತೇಸುವು ಪ್ರಧಾನ ಯಾಜಕನಾಗಿ ತಂದೆ ದೇವರ ಬಲಗಡೆಯಲ್ಲಿದ್ದು ಭಿನ್ನವಿಸುವುದನ್ನು ಅದು ಪ್ರಕಟಿಸುತ್ತದೆ. ದೇವಜನರಾದ ಸಹೋದರರೇ, ಪರಲೋಕ ಸ್ವಾಸ್ಥ್ಯಕ್ಕಾಗಿ ನನ್ನೊಂದಿಗೆ ಕರೆಯಲ್ಪಟ್ಟವರೇ, ನಾವು ಪ್ರತಿಜ್ಞೆ ಮಾಡಿ ಒಪ್ಪಿಕೊಂಡಿರುವ ದೇವ ಪ್ರೇಷಿತನೂ ಮಹಾಯಾಜಕನೂ ಆಗಿರುವ ಯೇಸುವನ್ನು ಲಕ್ಷ್ಯವಿಟ್ಟು ಆಲೋಚಿಸಿ ಎಂದು ಸತ್ಯವೇದವು ಹೇಳುತ್ತದೆ. ಧೂಪವರ್ಗವು ಭಕ್ತರ ಪ್ರಾರ್ಥನೆಗಳಾಗಿವೆ. ಆ 4 ಜೀವಿಗಳು 24 ಮಂದಿ ಹಿರಿಯರು ಯಜ್ಞದ ಕುರಿಯಾದಾತನ ಪಾದಕ್ಕೆ ಬಿದ್ದರು. ಹಿರಿಯರು ಕೈಯಲ್ಲಿ ವೀಣಗಳು, ದೇವಜನರ ಪ್ರಾರ್ಥನೆಗಳೆಂಬ ಧೂಪದಿಂದ ತುಂಬಿದ್ದ ಚಿನ್ನದ ಧೂಪಾರತಿಗಳು ಇದ್ದವು. ಪ್ರಕಟಣೆ 5:8 ಎಂದು ಓದುತ್ತೇವೆ. ಭಕ್ತ ಜನರೆಲ್ಲರ ಅರಸರಾದ ಯೇಸು ಕ್ರಿಸ್ತನಿಗೆ ಸಲ್ಲಿಸಲ್ಪಡುವ ಪ್ರಾರ್ಥನೆಗೆ ಸೂಚಕವಾಗಿ ಧೂಪಗಳು ಕಾಣಿಕೆಯಾಗಿ ಅರ್ಪಿಸಲ್ಪಟ್ಟಿದ್ದು ಎಷ್ಟು ಒಪ್ಪಿತವಾಗಿದೆಯಲ್ಲವೇ. ಮಾತ್ರವಲ್ಲ, ಧೂಪವರ್ಗವು ಸ್ತೋತ್ರಕ್ಕೂ ಸ್ತುತಿಗೂ ಸೂಚನೆಯಾಗಿದೆ. ಅಭಿಷೇಕ ತೈಲವು ಮತ್ತು ಆರಾಧನೆಯಲ್ಲಿ ಉಪಯೋಗಿಸಲ್ಪಡುವ ಸಾಂಬ್ರಾಣಿಯೂ ಸಹ ಧೂಪವರ್ಗಗಳನ್ನು ನೆನೆಸುತ್ತದೆ. ಬಂಗಾರವು ಕ್ರಿಸ್ತೇಸುವಿನ ಆಳಿಕೆಗೆ ಸೂಚನೆಯಾಗಿರುವಂತೆ ಧೂಪವರ್ಗವೂ ಸಹ ಕರ್ತನ ದೈವಿಕತ್ವವು ಯಾಜಕೋದ್ಯೋಗಕ್ಕೂ ಸೂಚನೆಯಾಗಿದೆ. ದೇವ ಮಕ್ಕಳೇ, ನಿಮ್ಮ ಪ್ರಾರ್ಥನೆಗಳೆಲ್ಲವೂ ಸುಗಂಧ ವಾಸನೆಯಾಗಿ ಆತನಿಗೆ ಪರಿಮಳಿಸುವುದು. ಅಂಥ ಉತ್ತಮವಾದ ಕಾಣಿಕೆಯು ಕರ್ತನಿಗಾಗಿ ಅನುದಿನವೂ ಅರ್ಪಿಸಿರಿ. ಪ್ರಸಂಗಿ 3:6 ರಕ್ತಬೋಳ ಧೂಪ ವರ್ತಕರ ಸಕಲ ಸುಗಂಧ ದ್ರವ್ಯಗಳನ್ನು ಧೂಪಿಸಿದ ಧೂಮ ಸ್ತಂಭಗಳೆಂಬ ಅರಣ್ಯದಿಂದ ಬರುವ ಈ ಮೆರವಣಿಗೆ ಯಾರದು? ಪ್ರೈಸ್ ದ ಲಾರ್ಡ್. ಆಮೆನ್.